ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಅಮೃತಧಾರೆ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಬರೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಇಲ್ಲಿ ಮೊದಲಿಗೆ ಆನಂದ್ ಅವರು ಸುನಿಲ್ ಅವ್ರನ್ನ ಭೇಟಿ ಮಾಡ್ತಾರೆ. ಹಾಗೆ ಸುನಿಲ್ ಅವರು, ಸರ್ ನಾನು ಗೌತಮ್ ದಿವಾನ್ ಸರ್ನ ನೋಡಬೇಕು ಸರ್, ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ ನನಗೆ ಅವ್ರನ್ನ ನೋಡಿದ್ರೆ. ಅವ್ರು ಎಲ್ಲಿದ್ದಾರೆ ಸರ್, ಇವಾಗ ಮೀಟ್ ಮಾಡಿಸ್ತೀರಾ ಒಂದ್ಸಲ ಅಂತ ಕೇಳ್ತಾರೆ. ಅಲ್ಲ ಕಣಪ್ಪ, ನೀನೇನಾದರೂ ಬೇಕು ಅಂತ ಏನಾದರೂ ಡ್ರಾಮಾ ಮಾಡ್ತಿದ್ಯಾ ಅಥವಾ ಅವ್ರು ಗೊತ್ತಿದ್ದು ಗೊತ್ತಿಲ್ಲ ಅನ್ನೋ ಥರ ಏನಾದರೂ ನಾಟಕ ಮಾಡಿಕೊಂಡು ಹಿಂಗೆಲ್ಲ ಮಾತಾಡ್ತಿದ್ಯಾ, ಏನು ಕತೆ ಒಂದು ಅರ್ಥ ಆಗ್ತಿಲ್ವಲ್ಲ ಅಂತ ಹೇಳ್ತಾರೆ. ಹಾಗೆ ಸುನಿಲ್ ಅವರು, ಏನು ಸರ್ ಈ ಥರ ಮಾತಾಡ್ತಾರೆ, ನನಗೆ ಅವ್ರನ್ನ ನೋಡೋದೇ ಒಂದು ಪುಣ್ಯ, ನನ್ನ ಜೀವನದಲ್ಲಿ ಅದು ದೊಡ್ಡ ಕನಸು ಸರ್, ನಿಜವಾಗ್ಲೂ ಅವ್ರು ಸಿಕ್ಕಿದ್ರೆ ಖಂಡಿತವಾಗ್ಲೂ ನಾನು ಮೀಟ್ ಮಾಡಲೇಬೇಕು, ಪ್ಲೀಸ್ ಸರ್ ತೋರಿಸ್ತೀರಾ ಅಂತ ಹೇಳ್ತಾರೆ. ಸರಿ ಆಯಿತು ಬಾರಪ್ಪ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾರೆ. ಆಗ ಅಲ್ಲಿ ಗೌತಮ್ ಅವ್ರು ನಿಂತಿರ್ತಾರೆ. ನೋಡಪ್ಪ, ಗೌತಮ್ ಸರ್ ದಿವಾನ್ ಸರ್ನ ನೋಡ್ತೀನಿ ಅಂತ ಹೇಳ್ದಲ್ವಾ, ನೋಡು ಅಂತ ಹೇಳ್ತಾರೆ. ಆಗ ಸುನಿಲ್ ಅವರು ನೋಡ್ಬಿಟ್ಟು ಫುಲ್ ಖುಷಿಯಾಗಿ ಎಕ್ಸೈಟ್ ಆಗಿ ಗೌತಮ್ ಅವ್ರ ಹತ್ರ ಹೋಗ್ಬಿಟ್ಟು ಆಶೀರ್ವಾದ ಮಾಡಿ ಸರ್ ಅಂತ ಹೇಳ್ತಾರೆ. ಹೇ ಯಾರಪ್ಪ ನೀನು, ಎದಳು ಮೇಕೆ ಅಂತ ಹೇಳ್ತಾರೆ. ಆಗ ಸುನಿಲ್ ಅವರು, ಸರ್ ನಿಜವಾಗ್ಲೂ ನನಗೆ ನಿಮ್ಮ ನೋಡಿ ತುಂಬಾ ಖುಷಿ ಆಗ್ಬಿಡ್ತು ಸರ್, ನಿಮ್ಮನ್ನು ಎಲ್ಲಿ ನೋಡ್ತೀನೋ ಇಲ್ವೋ ಅಂತ ಅಂದ್ಕೊಂಡಿದ್ದೆ, ನನಗೆ ನಿಮ್ಮನ್ನು ನೋಡೋದು ನಿಮ್ಮನ್ನು ಮೀಟ್ ಮಾಡೋದು ಒಂದು ದೊಡ್ಡ ಡ್ರೀಮ್ ಆಗಿತ್ತು ಸರ್ ಅಂತ ಹೇಳ್ತಾರೆ. ಹೌದಾ ಸರಿ ಆಯ್ತಪ್ಪ ಅಂತ ಹೇಳ್ತಾರೆ. ಸರ್ ನಿಜವಾಗ್ಲೂ ನಂಗೆ ತುಂಬಾ ಖುಷಿ ಆಗ್ತಾಯಿದೆ ಸರ್, ಇವತ್ತು ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ. ನಮ್ಮ ಮನೆ ಇಲ್ಲೇ 2ನೇ ರೋಡಲ್ಲಿದೆ, ಬನ್ನಿ ಸರ್ ಮನೆಗೆ ಹೋಗೋಣ ಅಂತ ಹೇಳ್ತಾರೆ. ಇಲ್ಲಪ್ಪ ನಾನು ಯಾವುದೋ ಒಂದು ಬೇರೆ ಕೆಲಸದ ಮೇಲೆ ಬಂದಿದ್ದೆ, ಇನ್ನೊಂದು ದಿನ ಯಾವಾಗಲಾದರೂ ಬರ್ತೀನಿ ಸರಿನಾ ಅಂತ ಹೇಳ್ತಾರೆ. ಆದರೂ ಸರ್ ಸರ್ ಇನ್ನೊಂದ್ಸಲ ಮಿಸ್ ಮಾಡದೆ ಬನ್ನಿ ಸರ್, ನಿಜವಾಗ್ಲೂ ನಮ್ಮ ಮನೆಯಲ್ಲಿ ನಿಮ್ಮ ಫೋಟೋನ ಹಾಕ್ಕೊಂಡಿದ್ದೀನಿ, ನಾನು ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಮುಖನೇ ನೋಡೋದು. ಅಷ್ಟೇ ಅಲ್ಲ ಸರ್, ನನ್ನ ಬ್ಯಾಟ್ರಿ ಏನಾದ್ರು ಡೆಡ್ ಆಯಿತು ಅಂತಂದರೆ ನಾನು ನಿಮ್ಮನ್ನೇ ಫಸ್ಟ್ ನೋಡೋದು, ಅವಾಗ ಇದ್ದಕ್ಕಿದ್ದಂಗೆ ಮೋಟಿವೇಟ್ ಆಗಿಬಿಡ್ತೀನಿ ಸರ್, ನನ್ನ ಲೈಫಲ್ಲಿ ನೀವು ದೊಡ್ಡ ಇನ್ಸ್ಪಿರೇಷನ್ ಅಂತ ಹೇಳ್ತಾರೆ. ಆಗ ಗೌತಮ್ ಕೂಡ ಖುಷಿಯಾಗುತ್ತೆ. ಸರಿ ಆಯ್ತಪ್ಪ ಅಂತ ಹೇಳ್ತಾರೆ. ಆಗ ಸುನಿಲ್ ಅವರು, ಸರಿ ಸರ್ ಇನ್ನೊಂದ್ಸಲ ಬಂದರೆ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ ಬನ್ನಿ ಸರ್ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾರೆ. ಆಗ ಗೌತಮ್ ಅವರು, ಈ ಹುಡುಗನ ನೋಡಿದ್ರೆ ನಿಂಗೆ ಏನು ಅನಿಸುತ್ತೆ ಆನಂದ ಅಂತ ಕೇಳ್ತಾರೆ. ಆಗ ಆನಂದ್ ಅವರು, ಏನು ಅನಿಸುತ್ತೆ ಗೆಳೆಯ, ನಾನು ಸ್ವಲ್ಪ ಓವರು, ಇವ್ನು ನನಗಿಂತ ಓವರ್ ಅಂತ ಅನಿಸುತ್ತೆ ಅಂತ ಹೇಳ್ತಾರೆ. ಆಗ ಗೌತಮ್ ಅವರು, ಇವನ್ನ ನೋಡ್ತಾ ಇದ್ದರೆ ನಿಜವಾಗ್ಲೂ ಒಳ್ಳೆ ಹುಡುಗ ಅಂತ ಅನಿಸುತ್ತೆ, ಚಿಕ್ಕ ವಯಸ್ಸು ಆಗಿರ್ಬೋದು ಆದರೂ ಕೂಡ ಸ್ವಲ್ಪ ಹೈಪರ್ ಆಕ್ಟಿವ್, ಇವತ್ತಿನ ಕಾಲಕ್ಕೆ ತಕ್ಕಂತೆ ಇದ್ದಾನೆ, ಇವತ್ತಿನ ಕಾಲದಲ್ಲಿ ಎಲ್ಲ ಹುಡುಗರು ಕೂಡ ಹೈಪರ್ ಆಕ್ಟಿವ್ ಅಷ್ಟೇ ಅಲ್ವಾ ಅಂತ ಹೇಳ್ತಾರೆ. ಆಯಿತು ಸರಿ, ನಾವು ಹೇಳಿದ್ರಲ್ಲಿ ಏನಿದೆ, ಅಲ್ಲಿ ಮೇಯ್ನು ಫೈಲ್ ಪಾಸ್ ಆಗಬೇಕಲ್ವಾ ಅಂತ ಹೇಳ್ತಾರೆ. ಸರಿ ಆಯಿತು ಬಿಡು, ನಾನು ಹೋಗಿ ಮನೆಯಲ್ಲಿ ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು ಗೌತಮ್ ಅವರು ಹೇಳಿ ಅಲ್ಲಿಂದ ಹೊರಡ್ತಾರೆ. ಈ ಕಡೆ ಸುನಿಲ್ ಅವರು ಗೌತಮ್ ಜೊತೆ ಒಂದು ಸೆಲ್ಫಿ ಕೂಡ ತಗೊಂಡಿರ್ತಾರೆ. ಆ ಫೋಟೋನ ಮಲ್ಲಿ ಅವ್ರಿಗೆ ಸೆಂಡ್ ಮಾಡ್ತಾರೆ. ಆ ಫೋಟೋನ ನೋಡ್ಬಿಟ್ಟು ಇದೇನಿದು, ಭಾವನವ್ರನ್ನ ಮೀಟ್ ಮಾಡಿದ್ನ ಇವನು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಅಷ್ಟರಲ್ಲಿ ಮಲ್ಲಿ ಅವ್ರಿಗೆ ಸುನಿಲ್ ಅವರೇ ಫೋನ್ ಮಾಡ್ತಾರೆ. ಅಲ್ಲ ಏನಿದು ಫೋಟೋ ಏನೋ ಕಳಿಸ್ಬಿಟ್ಟಿದ್ಯಾ ಅಂತ ಕೇಳ್ತಾರೆ. ಹಾಗೆ ಸುನಿಲ್ ಅವರು, ಹೌದು ಮೇಡಮ್, ಹೌದು ರೀ, ನಾನು ಇವತ್ತು ತುಂಬಾ ಖುಷಿಯಾಗಿದ್ದೀನಿ, ಯಾಕಂದರೆ ದಿ ಗ್ರೇಟ್ ಗೌತಮ್ ದಿವಾನ್ ಸರ್ನ ಮೀಟ್ ಮಾಡಿದೆ. ನಿಮಗೆ ಗೊತ್ತಾ ಅವರೆಷ್ಟು ದೊಡ್ಡ ವ್ಯಕ್ತಿ ಅಂತ, ನಿಜವಾಗ್ಲೂ ಅವರು ಅಷ್ಟೇ ದೊಡ್ಡ ವ್ಯಕ್ತಿ ಆದರೂ ಕೂಡ ಅಷ್ಟೇ ಸಿಂಪಲ್ ವ್ಯಕ್ತಿ, ಅವರನ್ನು ಮೀಟ್ ಮಾಡಿದಂತೂ ಇವತ್ತು ಫುಲ್ ಖುಷಿ ಆಗ್ತಾಯಿದೆ ನನಗೆ, ಇವತ್ತು ದಿನ ಪೂರ್ತಿ ಅವ್ರನ್ನ ಮೀಟ್ ಮಾಡಿದಂಥ ಖುಷಿನಲ್ಲೇ ಇರ್ತೀನಿ ಅಂತ ಹೇಳ್ತಾ ಇರ್ತಾರೆ. ಆಗ ಮಲ್ಲಿಗೆ, ಹೋ ಹೌದಾ ಅಂತ ಹೀಗೆ ಮಾತಾಡ್ತಾ ಇರ್ತಾರೆ. ಅಯ್ಯೋ ಅಲ್ಲ, ಏನೋ ಬ್ಯಾಕ್ಗ್ರೌಂಡ್ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಅಂತ ಆಯಿತು, ಭಾವನವರೇ ನಮ್ಮ ಭಾವ ಅಂತ ಹೇಳ್ಬಿಟ್ಟು ಇವನಿಗೆ ಗೊತ್ತಿಲ್ಲ, ಆದರೂ ಕೂಡ ಇಷ್ಟೆಲ್ಲ ಎಕ್ಸೈಟ್ ಆಗಿದ್ದಾನೆ, ಇರಲಿ ಇಲ್ಲಿ ಅಂತ ಹೇಳ್ಬಿಟ್ಟು ಮನಸ್ಸಲ್ಲೇ ಯೋಚನೆ ಮಾಡ್ತಾ ಇರ್ತಾರೆ. ಆಗ ಸುನಿಲ್ ಅವರು, ಏನು ಗೊತ್ತಾ ರೀ, ಅವ್ರು ನಿಜವಾಗ್ಲೂ ತುಂಬ ಒಳ್ಳೆ ವ್ಯಕ್ತಿಯೇ, ಅವರೇ ನನ್ನ ಪಾಲಿಗೆ ದೇವರು ಅಂತ ಹೇಳ್ತಾ ಇರ್ತಾರೆ. ಸರಿ ಆಯಿತು ಒಳ್ಳೇದಾಗಲಿ ಬಿಡು ಅಂತ ಹೇಳ್ತಾರೆ. ಆದರೆ ಅವ್ರನ್ನ ಮತ್ತೆ ಮೀಟ್ ಮಾಡೋದಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ, ನಿಜವಾಗ್ಲೂ ಏನೇನೆಲ್ಲ ಹೇಳ್ಕೊಬೇಕು ಅಂತ ಅಂದ್ಕೊಂಡಿದ್ದೆ, ಆದರೆ ಅವರು ಕೇಳ್ತೀನಿ ಅಂತ ಅಂದರೂ ಕೂಡ ಅವ್ರಿಗೆ ಸಮಯ ಇರಬೇಕಲ್ವಾ ಅಂತ ಹೇಳ್ತಾರೆ. ಏನು ಯೋಚನೆ ಮಾಡಬೇಡ, ಇದು ಲಕ್ ಅಂತ ಅಷ್ಟೇ ಫೀಲ್ ಮಾಡಬೇಡ, ಮತ್ತೆ ನೀನು ಮುಂದೆ ಅವ್ರನ್ನ ಮೀಟ್ ಮಾಡೋಂಥ ಸಿಚುವೇಶನ್ ಬಂದರೂ ಬರ್ಬೋದು, ಖುಷಿಯಾಗಿರೋ ಅಂತ ಹೇಳಿ ಮಲ್ಲಿ ಅವರು ಫೋನ್ ಕಟ್ ಮಾಡ್ತಾರೆ. ಮಿಂಚು ಮತ್ತು ಆಕಾಶು ರೋಡಲ್ಲಿ ನಡ್ಕೊಂಡು ಬರ್ತಾ ಇರ್ತಾರೆ. ಆಗ ಸುನಿಲ್ ಅವ್ರನ್ನ ಕೂಡ ನೋಡ್ತಾರೆ. ಅಲ್ಲ ನೋಡು ಮಿಂಚು, ನಮ್ಮ ಚಿಕ್ಕಿಗೆ ಟಾರ್ಚರ್ ಕೊಡ್ತೀನಲ್ಲ, ತೊಂದರೆ ಕೊಡ್ತೀನಲ್ಲ, ಅವನು ಇಲ್ಲೇ ಇದ್ದಾನೆ, ಅವನಿಗೆ ಕ್ಲಾಸ್ ತೊಗೊಳ್ಳೋಣ ಬಾ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾನೆ. ಸುನಿಲ್ ಅವರು ಫೋನಲ್ಲಿ ಮಾತಾಡ್ಕೊಂಡು ನಿಂತಿರ್ತಾರೆ. ಅಷ್ಟರಲ್ಲಿ ಆಕಾಶ ಮತ್ತು ಮಿಂಚು ಇಬ್ಬರು ಕೂಡ ಹೋಗ್ತಾರೆ. ಯಾರಪ್ಪ ನೀವು, ಹಾಯ್ ಅಂತ ಮಾಡ್ತಾರೆ. ನಿಮ್ಮ ಹಾಯ್ ಎಲ್ಲ ಏನೋ ಬೇಕಾಗಿಲ್ಲ, ನಮ್ಮ ಚಿಕ್ಕಿಗೆ ಯಾಕೆ ತೊಂದರೆ ಕೊಡ್ತಿದ್ದೀರಾ, ಅವರೆಷ್ಟು ಒಳ್ಳೆಯವ್ರು ಗೊತ್ತಾ, ಅವರು ಯಾಕೆ ನೀವು ಈ ಥರ ಪ್ರಾಬ್ಲಮ್ ಮಾಡ್ತಾ ಇರೋದು, ಅವ್ರ ಹಿಂದೆ ಬರೋದು ಯಾಕೆ ಅಂತ ಹೇಳ್ಬಿಟ್ಟು ಆವಾಜ್ ಆಗ್ತಾರೆ. ಆಗ ಸುನಿಲ್ ಅವರು, ಚಿಕ್ಕಿನ ಏನು ಹೇಳ್ತಾ ಇದ್ದೀರಾ ನೀವು ಅಂತ ಹೇಳ್ತಾರೆ. ಏನು ಮಾಡೋದೆಲ್ಲ ಮಾಡಿ ಏನು ಗೊತ್ತಿಲ್ಲ ಅಂತ ಅಂದ್ಕೊಂಡಿದ್ದೀರಾ, ಏನು ದಾರಿಲಿ ಹೋಗೋ ಅಂತ ಹೆಣ್ಮಕ್ಳಿಗೆಲ್ಲ ತೊಂದರೆ ಕೊಡ್ತೀರಾ ನೀವು ಅಂತ ಮಿಂಚು ಕೇಳ್ತಾಳೆ. ಅಲ್ಲ ಚಿಕ್ಕಿ ಅಂದರೆ ಯಾರು ಗೊತ್ತಾಗ್ತಿಲ್ವಲ್ಲ ನನಗೆ ಅಂತ ಹೇಳ್ತಾರೆ. ಆಗ ಆಕಾಶ ಇದ್ದವನು, ಸರಿ ಆಯಿತು ನಮ್ಮ ಚಿಕ್ಕಿ ನಂಬರ್ನ ಹೇಳ್ತೀನಿ, ಅವಾಗ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ನಂಬರ್ ಕೂಡ ಹೇಳ್ತಾನೆ. ಹೋ ಇವರ ನಿಮ್ಮ ಚಿಕ್ಕಿ, ನಾನು ಯಾರೋ ಅನ್ಕೊಂಬಿಟ್ಟೆ ಅಂತ ಹೇಳ್ತಾರೆ. ಹೌದು ನಮ್ಮ ಚಿಕ್ಕಿಗೆ ಯಾಕೆ ನೀವು ತೊಂದರೆ ಕೊಡೋದು, ಅವರೆಷ್ಟು ಒಳ್ಳೆಯವ್ರು ಗೊತ್ತಾ, ನೀವೇನಾದರೂ ಇದೇ ಥರ ತೊಂದರೆ ಕೊಡ್ತಾ ಇದ್ರೆ ನಮ್ಗೆ ಯಾಮ್ನ ಕರ್ಕೊಂಬರ್ತೀನಿ ಅಷ್ಟೇ ಅಂತ ಹೇಳ್ತಾರೆ. ಆಗ ಸುನಿಲ್ ಅವರು ನಗ್ತಾ ಇರ್ತಾನೆ. ಆಗ ಮಿಂಚು ಮತ್ತು ಆಕಾಶ್ ಇದು ಲಾಸ್ಟ್ ವಾರ್ನಿಂಗು, ಮತ್ತು ಯಾವುದೇ ಕಾರಣಕ್ಕೂ ತೊಂದರೆ ಕೊಡಬಾರ್ದು ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ. ಏನಿದು ಕ್ಯೂಟಾಗಿ ಆವಾಜ್ ಆಗ್ತಾರೆ, ಒಳ್ಳೆ ತುಂಬ ಚೆನ್ನಾಗಿ ಮಾತಾಡ್ತಾರೆ ಮಕ್ಕಳು ಅಂತ ಯೋಚನೆ ಮಾಡ್ತಿರ್ತಾರೆ. ಈ ಕಡೆ ಗೌತಮ್ ಅವರು ಮನೆಗೆ ಬರ್ತಾರೆ. ಆಗ ಭೂಮಿಕ್ ಅವರು ಕಾಫಿನ ಕೊಟ್ಬಿಟ್ಟು, ಅಲ್ಲ ನಾನು ಹೇಳಿದ್ನಲ್ವಾ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ, ಅವನ ಬಗ್ಗೆ ಏನಾದರೂ ಗೊತ್ತಾಯ್ತಾ, ಬ್ಯಾಕ್ಗ್ರೌಂಡ್ ಏನಂತೆ ಅಂತ ಕೇಳ್ತಾರೆ. ಎಲ್ಲ ಗೊತ್ತಾಯ್ತು, ರಿಪೋರ್ಟ್ ಕೂಡ ಬಂತು ಅಂತ ಹೇಳ್ತಾರೆ. ಹೌದಾ ಏನಾಯಿತು, ಹುಡುಗ ಹೇಗಂತೆ ಅಂತ ಕೇಳ್ತಾರೆ ಭೂಮಿಕ್ ಅವರು. ಆಗ ಗೌತಮ್ ಅವರು, ಹುಡುಗ ಬೇರೆ ಯಾರು ಅಲ್ಲ, ನಮ್ಮ ಕಂಪ್ನಿನಲ್ಲಿ ಸೋಷಿಯಲ್
ಚೈಲ್ಡ್ ವೆಲ್ಫೇರ್ ಫಂಡ್ ಇದೆಯಲ್ಲ ಅದರಿಂದ ಓದಿರೋನು, ಅವ್ನ ಕಾಲೇಜ್ಗೆ ಅವ್ನಿಗೆ ಎಜುಕೇಷನ್ಗೆ ಎಲ್ಲನೂ ಕೂಡ ನಮ್ಮ ಕಂಪ್ನಿಯಿಂದ ಸ್ಪಾನ್ಸರ್ ಆಗಿದೆ. ತುಂಬ ಒಳ್ಳೆ ಹುಡುಗ, ನನ್ನ ನೋಡ್ದ ಮಾತಾಡಿಸ್ದ. ಆದರೆ ಮಲ್ಲಿ ಭಾವನೆ ಅಂತ ಗೊತ್ತಿಲ್ಲ ಅವನಿಗೆ. ನಿಜವಾಗ್ಲೂ ಎಳೆ ಮನಸ್ಸಿರ್ಬೋದು. ನಾವು ಜೀವನದಲ್ಲಿ ಯೋಚನೆ ಮಾಡ್ತೀವಿ ಹುಡುಗಿಗಿಂತ ಹುಡುಗನ ವಯಸ್ಸು ಜಾಸ್ತಿ ಇರಬೇಕು ಅಂತ. ಅದು ಎಷ್ಟು ಸಹಜನೋ ಅದೇ ಥರ ಹುಡುಗನಿಗಿಂತ ಹುಡುಗಿ ವಯಸ್ಸು ಆ ರೀತಿ ಇರ್ಬೋದು ಅಂತ ಯೋಚನೆ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಅದು ಕೂಡ ನಾವು ಸಹಜ ಅಂತ ಅನ್ಕೋಬೋದು ಅಲ್ವೇನ್ರಿ ಅಂತ ಹೇಳ್ತಾರೆ. ಭೂಮಿಕಾ ಅವರು ಸರಿ ಗೌತಮ್ ಅವರೇ, ನೀವೇ ಒಪ್ಪಿಗೆ ಕೊಟ್ಟ ಮೇಲೆ ನಂದೇನಿಲ್ಲ ಅಂತ ಹೇಳ್ತಾರೆ. ಆಗ ಗೌತಮ್ ಅವರು ಸರಿ ಆಯಿತು, ಅವನ ಇನ್ನೊಂದ್ಸಲ ಮನೆಗೆ ಬರೋದಕ್ಕೆ ಕೇಳೋಣ, ಇಬ್ಬರು ಕೂಡ ಮಾತಾಡೋಣ, ನಮ್ಮ ಒಪಿನಿಯನ್ನ ಹೇಳೋಣ, ಅವನ ಒಪಿನಿಯನ್ ಅಂತ ಕೇಳೋಣ ಅಂತ ಹೇಳ್ತಾರೆ. ಆಗ ಭೂಮಿಕಾ ಅವರು ಸರಿ ಆಯಿತು, ನಾನು ಇವಾಗಲೇ ಅವನಿಗೆ ಬರೋದಕ್ಕೆ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಇಮಿಡಿಯೇಟಾಗಿ ಫೋನ್ ಮಾಡ್ತಾರೆ. ಆಗ ಸುನಿಲ್ ಅವರು ಹೇಳಿ ಮೇಡಮ್ ಅಂತ ಹೇಳ್ತಾರೆ. ಇವತ್ತು ಫ್ರೀ ಇದ್ದರೆ ನಮ್ಮ ಮನೆಯವ್ರು ನಿಮ್ಮ ಜೊತೆ ಮಾತಾಡಬೇಕಂತೆ, ಬರ್ತೀರಾ ಅಂತ ಕೇಳ್ತಾರೆ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಫೋನ್ ಇಡ್ತಾರೆ. ಅದಕ್ಕೆ ಮುಂಚೆ ನಾನು ಒಂದ್ಸಲ ಬಾಸ್ಗೆ ಫೋನ್ ಮಾಡಿ ಕೇಳಬೇಕು ಅಂತ ಹೇಳ್ಬಿಟ್ಟು ಜಯದೇವ್ ಅವ್ರಿಗೆ ಫೋನ್ ಮಾಡ್ತಾರೆ. ಆಗ ಜಯದೇವ್ ಅವ್ರಿಗೆ ಇರೋ ವಿಷಯನ ಹೇಳ್ತಾರೆ. ಸರಿ ಆಯಿತು, ಹೋಗ್ಬಾ ಪೈಲ್ವಾನ್, ಸಿಗೋ ಅಂತ ಒಳ್ಳೆ ಆಪರ್ಚುನಿಟಿನ ಯಾಕೆ ಮಿಸ್ ಮಾಡ್ಕೊಳ್ತೀಯ, ಹೋಗ್ಬಾ ಅಂತ ಹೇಳ್ತಾರೆ. ಅಲ್ಲ ಬಾಸ್, ಎಷ್ಟೆಲ್ಲ ಆಗ್ತಾ ಇದೆ ನನ್ನ ಜೀವನದಲ್ಲಿ, ಎಲ್ಲ ಬಂದು ನನಗೆ ಸುತ್ಕೋತಿದೆ ಅಂತ ಅನಿಸ್ತಾ ಇದೆ, ನೀವು ನೋಡಿದ್ರೆ ಈ ಥರ ಹೇಳ್ತಾ ಇದ್ದೀರಲ್ಲ ಅಂತ ಹೇಳ್ತಾರೆ. ಅಲ್ಲಪ್ಪ, ಅದಕ್ಕೂ ಚಿಕ್ಕ ಮಕ್ಕಳು ಥರ ಕಂಪ್ಲೇಂಟ್ ಮಾಡ್ಕೊಂಡು ಫೋನ್ ಮಾಡ್ತೀಯಲ್ಲ, ನಿನಗೆ ಕೆಲಸ ಆಗಲ್ಲ ಅಂದರೆ ಹೇಳು, ನಾನು ಬೇರೆಯವ್ರನ್ನ ನೋಡ್ಕೊಳ್ತೀನಿ ಅಷ್ಟೇ ಅಂತ ಹೇಳ್ತಾರೆ. ಇಲ್ಲ ಬಾಸ್, ನಾನು ಏನೋ ಒಂದು ಮಾಡ್ಕೊಂಡು ಧೈರ್ಯವಾಗಿ ಹೋಗ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಫೋನ್ ಇಟ್ಟು ನಂತರ ಮಲ್ಲಿ ಅವ್ರ ಮನೆಗೆ ಹೊರಡ್ತಾರೆ. ಈ ಕಡೆ ಪಾರ್ಥ ಅವರು ತುಂಬಾ ಬೇಜಾರಲ್ಲಿ ಕೂತಿರ್ತಾರೆ. ಅಲ್ಲಿಗೆ ಶಕುಂತಲಾ ಅವ್ರನ್ನ ಲಕ್ಷ್ಮೀಕಾಂತ್ ಅವರು ಕರ್ಕೊಂಡ್ಬಂದ್ಬಿಟ್ಟು, ನೋಡಿ ಯಾವ ಥರ ಬೇಜಾರಲ್ಲಿ ಕೂತಿದ್ದಾನೆ, ಅವ್ನಿಗೇನಾಗಿದೆ ಅಂತ ಕೇಳು ಸಿಸ್ಟರ್ ಅಂತ ಹೇಳ್ತಾರೆ. ಹೌದಾ ಅಂತ ಹೇಳ್ಬಿಟ್ಟು ಶಕುಂತಲಾ ಅವರು ಪಾರ್ಥ ಜೊತೆ ಹೋಗ್ಬಿಟ್ಟು ಮಾತಾಡ್ತಾರೆ. ಏನಾಯಿತು ಪಾರ್ಥ, ಯಾಕೆ ಬೇಜಾರಲ್ಲಿ ಇದೆಯಾ ನೀನು ಅಂತ ಕೇಳ್ತಾರೆ. ಆಗ ಪಾರ್ಥ ಅವರು ಏನು ಅಂತ ಹೇಳಿ ಮ್ಯಾಮ್, ನಾವೆಲ್ಲ ಹೇಗಿದ್ವಿ, ನಮ್ಮ ಫ್ಯಾಮಿಲಿ ಎಲ್ಲ ಹೇಗಿತ್ತು, ಜೇನ್ ಗೂಡಿನ ಥರ ಇದ್ವು ನಾವು ಅಂತ ಹೇಳ್ತಾರೆ. ಆಗ ಲಕ್ಷ್ಮೀಕಾಂತ್ ಅವರು ಹೌದು, ಜೇನ್ ಗೂಡಿನ ಥರನೇ ಇರೋದು, ಇವಾಗಲೂ ಕೂಡ ಅದೇ ಥರ ಇರೋದು, ಆದರೆ ಕಲ್ಲು ಹೊಡೆದು ಬೇರೆ ಬೇರೆ ಒಂದೊಂದು ಪಾಲಾಗಿದ್ದೀವಿ ಅಷ್ಟೇ ಅಂತ ಹೇಳ್ತಾರೆ. ಹೌದು ಮ್ಯಾಮ್, ನಾವೆಲ್ಲ ಹೇಗಿದ್ವಿ, ಹೀಗೆ ನೋಡಿದ್ರೆ ಹೇಗೆಲ್ಲ ಆಯಿತು, ಮತ್ತು ಅಣ್ಣ ಮತ್ತು ಅದಕ್ಕೆ ಒಂದಾಗಿದ್ದಾರೆ, ಈ ವಿಷಯ ಮಾವನ ಮನೆಯವ್ರಿಗೂ ಗೊತ್ತು, ಅಲ್ಲಿಗೆ ಬಂದು ಹೋಗ್ತಿದ್ದಾರೆ, ಮಕ್ಕಳನ್ನೆಲ್ಲ ಕರ್ಕೊಂಬರ್ತಾರೆ, ಇಷ್ಟೆಲ್ಲ ಇರಬೇಕಾದ್ರೆ ನಮಗೆ ವಿಷಯನೇ ಗೊತ್ತಿಲ್ಲ ಅಂತ ಹೇಳ್ತಾರೆ. ಆಗ ಶಕುಂತಲಾ ಅವರು, ಪಾರ್ಥ ಏನು ಹೇಳ್ತಾ ಇದೆಯಾ ನೀನು, ಅವ್ರು ಒಂದಾದ್ರ, ಅವರೆಲ್ಲ ಬಂದಿದ್ದಾರಾ ಇಲ್ಲಿಗೆ ಅಂತ ಹೇಳ್ತಾರೆ. ಹೌದು ಮ್ಯಾಮ್, ಎಲ್ಲರೂ ಕೂಡ ಬಂದಿದ್ದಾರೆ, ಆದರೆ ನಮಗೆ ಅವರು ಏನು ವಿಷಯನ ಹೇಳ್ಕೊಂಡಿಲ್ಲ, ಇಬ್ಬರೋ ಬೇರೆ ಮನೆಗೆ ಬಂದೋಗಿದ್ದಾನೆ, ಆದರೆ ನಮ್ಮನ್ನು ಅವನು ಮಾತಾಡಿಸಿಲ್ಲ. ಯಾಕೆ ಅಂತಂದರೆ ಅವನು ನಮ್ಮ ಮೇಲೆ ಇಟ್ಟಿರುವಂಥ ಭಾವನೆಗಳನ್ನು ನಾವು ಉಳಿಸ್ಕೊಂಡಿಲ್ಲ ಅಂತ ಆಯಿತು ಅಂತ ಹೇಳ್ಬಿಟ್ಟು ಬೇಜಾರು ಮಾಡಿಕೊಂಡು ಅಲ್ಲಿಂದ ಹೋಗ್ತಾರೆ. ಆಗ ಶಕುಂತಲಾ ಅವರು ಗೌತಮ್ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ. ಆಗ ಲಕ್ಷ್ಮೀಕಾಂತ್ ಅವರು, ನೋಡಿ ಸಿಸ್ಟರ್, ನೀನು ಗೌತಮ್ ಬಗ್ಗೆ ಯೋಚನೆ ಮಾಡೋಂಥ ಅವಶ್ಯಕತೆ ಇಲ್ಲ, ಯಾಕೆಂದರೆ ಅವನು ಏನು ಮಾಡ್ಕೊಳ್ಳಲ್ಲ, ಇಷ್ಟು ದಿನ ಹೆಂಡತಿ ಮಕ್ಕಳು ಪ್ರೀತಿ ಸಿಕ್ಕಿಲ್ಲದೆ ಒದ್ದಾಡಿದ್ದಾನೆ, ಇವಾಗ ಎಲ್ಲನೂ ಕೂಡ ಸಿಕ್ಕಿದೆ, ಅವ್ನ ಪಾಡಿಗೆ ಅವ್ನು ಇರ್ತಾನೆ, ನೀನು ಆರಾಮಾಗಿರೋ ಸಿಸ್ಟರ್ ಅಂತ ಹೇಳ್ತಾರೆ. ಆಗ ಶಕುಂತಲಾ ಅವರು, ಇಲ್ಲಣ್ಣ, ನಾನು ಅಷ್ಟು ಈಸಿಯಾಗಿ ಗೌತಮ್ನ ಲೈಟಾಗಿ ತೊಗೊಳೋದಕ್ಕೆ ಆಗೋದಿಲ್ಲ, ನಾನು ಆ ವಿಷಯದಲ್ಲಿ ಕಣ್ಣಿಟ್ಟಿರಲೇಬೇಕು ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾರೆ. ಆಗ ಲಕ್ಷ್ಮೀಕಾಂತ್ ಅವರು, ನೋಡ್ತಾ ಇರೋ ಸಿಸ್ಟರ್, ನಿಮ್ಮ ಲೈಫ್ ಹೇಗಾಗುತ್ತೆ ಅಂತ, ಇದಕ್ಕೆಲ್ಲ ಕಾರಣ ನಿನ್ನ ಮಗ ಜಯದೇವು, ಎಲ್ಲನೂ ಕೂಡ ಅವನಿಗೆ ಬಂದು ತಗಲಾಕೊಳ್ಳುತ್ತೆ, ನೋಡ್ತಾ ಇರೋ ಅಂತ ನಗ್ತಾ ಇರ್ತಾರೆ. ಸುನಿಲ್ ಅವರು ಕೂಡ ಮನೆಗೆ ಬರ್ತಾರೆ. ಆಗ ಭೂಮಿಕಾ ಅವರು ಮಾತಾಡಿಸಿ, ಗೌತಮ್ ಅವರೇ ಸುನಿಲ್ ಬಂದಿದ್ದಾರೆ ನೋಡಿ ಅಂತ ಹೇಳ್ತಾರೆ. ಆಗ ಗೌತಮ್ ಅವರು ಸುನಿಲ್ನ ಮಾತಾಡ್ಸೋದಕ್ಕಿಂತ ಹೊರಗಡೆ ಬರ್ತಾರೆ. ಆಗ ಸುನಿಲ್ ಅವರು ಗೌತಮ್ನ ನೋಡಿ ಫುಲ್ ಶಾಕ್ ಆಗ್ತಾರೆ. ಅಂದರೆ ಮಲ್ಲಿಯವ್ರ ಭಾವ ಇವರೇನಾ, ಗೌತಮ್ ದಿವಾನ್ ಸರ್ಗೆ ನಾನು ಮೋಸ ಮಾಡೋದಕ್ಕೆ ಕೊಟ್ಟಿದ್ದೀನ ಅಂತ ಯೋಚನೆ ಮಾಡಿ ತನ್ನ ತಪ್ಪಿನ ಅರಿವು ಕೂಡ ಆಗುತ್ತೆ. ನಂತರ ಭೂಮಿಕಾ ಅವರು ಗೌತಮ್ ಅವ್ರ ಹತ್ರ ಬಂದ್ಬಿಟ್ಟು, ಗೌತಮ್ ಅವರೇ ನಾಳೆ ಮಾವನ ಕಾರ್ಯ ಇದೆ ಅಲ್ವಾ ಅಂತ ಹೇಳ್ತಾರೆ. ಆಗ ಗೌತಮ್ ಅವರು ಹಿಂದೆ ನಡೆದಿರೋದನ್ನೆಲ್ಲ ನೆನಪು ಮಾಡಿಕೊಂಡು, ಸರಿ ಆಯಿತು, ಆ ಕಾರ್ಯನ ಮಾಡೋದಕ್ಕೆ ಹೊರಡೋಣ ಅಂತ ಹೇಳ್ಬಿಟ್ಟು ಹೊರಟ್ಬಿಡ್ತಾರೆ. ಆಗ ಗೌತಮ್ ಮತ್ತು ಭೂಮಿಕಾ ಕೂಡ ಹೋಗಿರ್ತಾರೆ. ಜೊತೆಗೆ ಜಯದೇವು ಮತ್ತು ಶಕುಂತಲಾ, ಅಪೇಕ್ಷಾ, ಪಾರ್ಥ ಎಲ್ಲರೂ ಕೂಡ ಅಲ್ಲಿಗೆ ಬರ್ತಾರೆ. ಗೌತಮ್ ಮತ್ತು ಭೂಮಿಕಾನ ನೋಡ್ಬಿಟ್ಟು ಅಪೇಕ್ಷಾ ಮತ್ತು ಪಾರ್ಥಗೆ ತುಂಬಾ ಖುಷಿಯಾಗುತ್ತೆ. ಇಬ್ಬರು ಕೂಡ ಹಗ್ ಮಾಡಿಕೊಂಡು ಮಾತಾಡಿಸ್ತಾರೆ. ಅಲ್ಲಿ ಜಯದೇವ್ ಬಂದ್ಬಿಟ್ಟು ತುಂಬಾ ಕೋಪ ಮಾಡ್ಕೊಂಡಿರ್ತಾರೆ. ನೋಡಿ, ಇವ್ರದ್ದೇನಿದೆಯೋ ಅದನ್ನು ಮುಗಿಸ್ಬಿಡಿ, ನಾವು ಆಮೇಲೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಕೋಪ ಮಾಡಿಕೊಂಡು ಅಲ್ಲಿಂದ ಹೋಗ್ತಾರೆ. ಪುರೋಹಿತರು ನೋಡಿ, ಒಬ್ಬರು ಕಾರ್ಯನ ಎರಡೆರಡು ಸಲ ಮಾಡೋಗಿಲ್ಲ, ಒಂದೇ ಸಲ ಮಾಡಬೇಕು ಅಂತ ಹೇಳ್ತಾರೆ. ಆಗ ಜಯದೇವ್ಗೆ ತುಂಬಾ ಕೋಪ ಬರ್ತಾ ಇರುತ್ತೆ. ನಂತರ ಅಲ್ಲಿ ಮಾಡಬೇಕಾಗಿರುವಂಥ ಎಲ್ಲ ಪೂಜೆನ ಮಾಡಿ, ಇನ್ನೊಂದು ಕಡೆ ಪೂಜೆ ಇರುತ್ತೆ, ಅದನ್ನು ಮಾಡೋದಕ್ಕೆ ಅಂತ ಬರ್ತಾರೆ. ಆಗ ಗೌತಮ್ ಅವರು ಅಲ್ಲಿ ಪೂಜೆನ ಮಾಡ್ತಾ ಇರ್ತಾರೆ. ಯಾಕೋ ನೀನು ಇಲ್ಲಿ ಬರೋದಕ್ಕೆ ಯಾರು ಹೇಳಿದ್ದು ನಿನಗೆ, ಇಲ್ಲಿ ಕೆಲಸ ಮಾಡೋಕ್ಕೆ, ಕಾರ್ಯ ಮಾಡೋದಕ್ಕೆ, ಪೂಜೆ ಮಾಡೋಕ್ಕೆ ನಿಂಗೆ ಯಾವುದೇ ಥರ ರೈಟ್ಸ್ ಇಲ್ಲ, ನೀನು ಯಾಕೋ ಬಂದೆ ಅಂತ ಹೇಳ್ತಾರೆ. ಆಗ ಗೌತಮ್ಗೆ ತುಂಬಾ ಬೇಜಾರಾಗುತ್ತೆ. ಏನೇ ಮಾತಾಡು, ನನ್ನ ಬಗ್ಗೆ ಏನು ಮಾತಾಡಿದ್ರು ನಾನು ಸುಮ್ಮನೆ ಇರ್ತೀನಿ, ಸಹಿಸ್ಕೊಳ್ತೀನಿ, ಆದರೆ ಅಪ್ಪನ ಬಗ್ಗೆ ಆ ರೀತಿಯೆಲ್ಲ ಮಾತಾಡಬೇಡ ನೀನು ಅಂತ ಹೇಳ್ತಾರೆ. ಆಗ ಜಯದೇವ್ ಅವರು, ಅಪ್ಪ ಅಂತೆ, ಅಪ್ಪ ಅವನು ಯಾವ ಅಪ್ಪನೋ, ಅವನು ಯಾವ ಸೀಮೆ ಅಪ್ಪ ಅಂತ ಹೇಳ್ತೀಯ ನೀನು ಅಂತ ಹೇಳ್ತಾರೆ. ಆಗ ಗೌತಮ್ಗೆ ತುಂಬಾ ಕೆಟ್ಟ ಕೋಪ ಬರುತ್ತೆ. ಸಡನ್ ಆಗಿ ಜಯದೇವ್ ಕೆನ್ನೆಗೆ ಬಾರಿಸ್ಬಿಡ್ತಾರೆ. ಗೌತಮ್ ಜಯದೇವ್ಗೆ ಹೊಡೆದ ತಕ್ಷಣ ಮನೆಯವರೆಲ್ಲರೂ ಫುಲ್ ಶಾಕ್ ಆಗಿಬಿಡ್ತಾರೆ. ಇದಾಗಿತ್ತು ಈ ಸಂಚಿಕೆ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.